ಅವ್ರ ಮಗ ಗ್ರೇಟ್ ಮರೈತಿ. ಈ ಕಾಲದಲ್ಲೂ ಅಪ್ಪ ಹೆಂಗೆ ಲೆಟರ್ ಬರೆಯೋ ಪುಣ್ಯಾತ್ಮ ಇದ್ರೆ ಅವ್ರ ಮಗ ಅನ್ಸುತ್ತ. ಅಲ್ಲ, ಅವ್ರಪ್ಪ ಹೆಂಗ ಅವ್ರ ಲೆಟರ್ ಬರೆಯೋದ್ ಬಿಟ್ಟು ಡೈರೆಕ್ಟ್ ಕಾಲೇ ಮಾಡ್ಲಕ್ಕಲ್ಲ. ಕಾಲ್ ಮಾಡು ಕಜ್ಜನ ಹತ್ರ ಮೊಬೈಲ್ ಫೋನ್ ಇರ್ಕಲ್ಲ. ನಿನ್ನ ಹತ್ರ ಇತ್ತಲ್ಲ. ಬಾ. ಅಜ್ಜ, ಇವತ್ತು ಕೂಡ ನಿಮ್ಮ ಮಗ ಲೆಟರ್ ಬಂದಿತ್ತ. ಹೌದಾ? ನನ್ನ ಮಗ ಎಂತ ಬರ್ದಿದ್ದ? ಒಂಚು ಓದಿ ಹೇಳ್ಕಂಬ. ಅಪ್ಪ, ನಾನು ಇಲ್ಲಿ ಆರಾಮಾಗಿದ್ದೀನಿ. ಕೆಲಸದ ಒತ್ತಡದಲ್ಲಿ ಊರಿಗೆ ಬರಕ್ಕಾಗ್ತಾ ಇಲ್ಲ. ಬೇಜಾರಾಗಬೇಡಿ, ನಿಮ್ಮ ನೆನಪು ತುಂಬಾ ಬರ್ತಾ ಇದೆ. ನೀನು ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡು. ಮುಂದಿನ ತಿಂಗಳು ಪಕ್ಕಾ ಊರಿಗೆ ಬರ್ತೀನಿ. ಇಂತಿ ನಿನ್ನ ಪ್ರೀತಿಯ ಮಗ ಮಾಧವ. ಹೌದು, ನಂಗೆ ಗೊತ್ತಿತ್ತು. ಅವನಿಗೆ ಅಪ್ಪಯ್ಯ ಅಂದ್ರೆ ಪ್ರಾಣ, ಜೀವ. ಬಂದೇ ಬತ್ತವ, ಬಂದೇ ಬತ್ತ. ಅಜಯ, ಇಲ್ಲೊಂದು ರೋಡಿನ ವ್ಯವಸ್ಥೆ ಮಾಡಿ ಮಾರ. ಪೋಸ್ಟ್ ಮ್ಯಾನ್ ಮನೆಗೆ ಬಂದು ಲೆಟರ್ ಕೊಡ್ತಾರ. ಮಾಡಿಸುವ ಮಗ, ಮಾಡಿಸುವ. ನನ್ನ ಮಗ ಬರಲಿ, ಎಲ್ಲ ಮಾಡಿಸುವ. ಹಾ, ಅವ್ರು ಬರ್ತರು. ನೀವು ಟೈಮ್ ಸರಿಯಾಗಿ ಊಟ ತಿಂಡಿ ಮಾಡಿ. ಹಾ, ನಾ ಬರ್ತೆ. ಹಾ, ಜಾಗ್ರತೆ ಹೋಗಿ ಬನ್ನಿ. ಅವ್ರ ಮಗನ್ ಬರೀ ಬರ್ತೆ ಅಂತ ಅನ್ಕೊಂಡು ಲೆಟರ್ ಬರೆಯೋದೇ ಆಯ್ತು. ಯಾವಾಗ ಬರ್ತಾರೋ ಏನೋ. ಕೊಡ, ಆ ಅಡ್ರೆಸ್ಸಿಗೆ ಒಂದು ರಿಪ್ಲೈ ಆದ್ರೂ ಹಾಕುವ. ಹಾ ಹಾ, ಖಾಲಿ ಲೆಟರಾ? 1 ವರ್ಷದಿಂದ ಅವ್ರ ಮಗ ಬೆಂಗಳೂರಲ್ಲಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಈ ವಿಷಯ ಅವ್ರಿಗೆ ಗೊತ್ತಾದ್ರೆ ಆ ಕ್ಷಣನೇ ಪ್ರಾಣ ಬಿಟ್ಬಿಡ್ತರು. ಈ ಲೆಟರ್ ಹಿಡ್ಕೊಂಡು ಹೇಳೋ ಸುಳ್ಳೆ ಅವ್ರ ಜೀವನಕ್ಕೆ ಆಸರೆ.